ಹೊಟ್ಟೆಯ ಅಥವಾ ದೇಹದ ಬೊಜ್ಜು ತುಂಬ ಬೇಗ ಕರಗಬೇಕನ್ನೋರು ದಿನ ವಾಕ್ ಹೋಗೋಕ್ಕಿಂತ ಮುಂಚೆ ಈ ಒಂದು ಮ್ಯಾಜಿಕಲ್ ಡ್ರಿಂಕನ್ನು ಕುಡಿದರೆ ಹೊಟ್ಟೆ ಬೊಜ್ಜು ತುಂಬ ಬೇಗ ಕರಗುತ್ತೆ. ಹಾಗಾದರೆ ಇದನ್ನು ತುಂಬ ಸುಲಭವಾಗಿ ಮಾಡೋದು ಹೇಗೆ? ಇದನ್ನ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಪುದೀನ ಸೊಪ್ಪು, ಮಿಂಟ್ ಲೀವ್ಸ್ ಅಂತೀವಲ್ವ ಅದು, ಮತ್ತು ಒಂದು ಸ್ವಲ್ಪ ಲಿಂಬೆ ರಸ ಬೇಕಾಗುತ್ತೆ. ಪ್ರತಿದಿನ ರಾತ್ರಿ ಮಲಗೋಕ್ಕಿಂತ ಮುಂಚೆ ಫ್ರೆಶ್ ಆಗಿರುವಂತಹ ಕುಡಿಯುವಂಥ ನೀರನ್ನು ಒಂದು ಲೋಟ ತಗೊಳ್ಳಿ. ಆ ನೀರಿಗೆ ನಾವು 1 ಟೀ ಚಮಚದಷ್ಟು ಜೀರಿಗೆನ ಹಾಕೋಬೇಕಾಗುತ್ತೆ. ದೊಡ್ಡ ಟೇಬಲ್ ಸ್ಪೂನ್ ಬರುತ್ತಲ್ವ, ಅದಲ್ಲ, ಚಿಕ್ಕದಾಗಿರುವಂಥ ಟೀ ಸ್ಪೂನ್ ಅಂತ ನಾವು ಏನು ಹೇಳ್ತೀವಿ ಅದರಲ್ಲಿ 1 ಟೀ ಸ್ಪೂನ್ ಜೀರಿಗೆನ ಹಾಕಿ ಅದನ್ನು ನೀವೊಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ರಾತ್ರಿ ಪೂರ್ತಿ ಇದನ್ನ ನಾವು ನೆನೆಯಲಿಕ್ಕೆ ಬಿಡಬೇಕು. ಬೆಳಗ್ಗೆ ಜೀರಿಗೆನ ನೀರಿಗೆ ಹಾಕಿ ಬೆಳಗ್ಗೆನೇ ನಾವು ಕುಡಿಯೋದಲ್ಲ, ಹಿಂದಿನ ದಿನ ರಾತ್ರಿ ನಾವು ನೆನೆಸಿಟ್ರೆ ಅದರ ಎಫೆಕ್ಟ್ ಡಬಲ್ ಆಗಿರುತ್ತೆ. ಯಾಕಂತಂದರೆ ಜೀರಿಗೆಯ ಅಂಶ ನೀರಿನ ಜೊತೆ ತುಂಬ ಚೆನ್ನಾಗಿ ಸೇರಿಕೊಂಡಿರುತ್ತೆ. ಮರುದಿನ ನೀವು ಏನು ಮಾಡಬೇಕು ಅಂತಂದರೆ ಒಂದು ಪಾತ್ರೆನ ತಗೊಳ್ಳಿ, ನೆನೆಸಿಟ್ಟಿರುವಂಥ ಜೀರಿಗೆ ನೀರನ್ನು ಅದಕ್ಕೆ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಾವಿದನ್ನ ಸ್ವಲ್ಪ ಕುದಿಸ್ಬೇಕು. ಮೀಡಿಯಮ್ ಉರಿ ಇಟ್ಕೊಂಡು ಸ್ವಲ್ಪ ಕುದಿಸಿ, ತುಂಬ ಅಂದರೆ ಕಷಾಯ ಥರ ನಾವೇನು ಕುದಿಸುವಂಥ ಅವಶ್ಯಕತೆ ಇರಲ್ಲ. ಯಾಕಂತಂದರೆ ಆಲ್ರೆಡಿ ಜೀರಿಗೆ ಅಂಶ ನೀರಲ್ಲಿ ಸೇರಿಕೊಂಡಿರುತ್ತೆ. ಒಂದು ಸ್ವಲ್ಪ ಕುದಿಸಿದ್ರೆ ಸಾಕು. ಒಂದು ಸರಿ ಕುದಿದಾದ ನಂತರ ನೀವು ಸ್ಟವನ್ನು ಬಂದ್ ಮಾಡ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ, ಜಾಸ್ತಿ ನಾವೇನು ಇದನ್ನ ಕುದಿಸುವಂಥ ಅವಶ್ಯಕತೆ ಇಲ್ಲ. ಇಷ್ಟು ಕುದಿದ್ರೆ ಸಾಕು. ಇದನ್ನ ನಾನಿವಾಗ ಅಂದರೆ ಸ್ಟವನ್ನು ಬಂದ್ ಮಾಡಿ ಕೆಳಗಡೆ ಇಳಿಸಿ ಇಡ್ತಾ ಇದ್ದೇನೆ. ಇದೊಂದು ಸ್ವಲ್ಪ ನಾವು ತಣ್ಣಗಾಗಲಿಕ್ಕೆ ಬಿಡಬೇಕು, ಪೂರ್ತಿ ಬಿಸಿ ಇರಬಾರ್ದು. ಯಾಕಂತಂದರೆ ನಾವು ಇದಕ್ಕೆ ಲಿಂಬೆ ರಸನ ಹಾಕೋಬೇಕಾಗುತ್ತೆ. ಲಿಂಬೆ ರಸ ಯಾವಾಗಲೂ ಬಿಸಿ ನೀರಿಗೆ ನಾವು ಹಾಕ್ಕೊಳ್ಬಾರ್ದು. ಆದ್ದರಿಂದ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಆದ ತಕ್ಷಣ ಇದನ್ನ ಒಂದು ಲೋಟಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡು ನೋಡಿ, ಇವಾಗ ಈ ಜೀರಿಗೆ ನೀರು ರೆಡಿ ಆಗಿದೆ. ಇದು ತುಂಬ ಬಿಸಿ ಇಲ್ಲ. ಇದಕ್ಕೆ ನಾವು ಒಂದು ಅರ್ಧ ಚಮಚದಷ್ಟು ಲಿಂಬೆ ರಸನ ಹಾಕೋಬಹುದು. ಟೇಬಲ್ ಸ್ಪೂನಲ್ಲಿ ಅರ್ಧ ಚಮಚ ಅಥವಾ ಒಂದು ಕಾಲು ಲಿಂಬೆ ರಸನ ಹಿಂಡ್ಕೋಬೋದು. ತುಂಬ ಜಾಸ್ತಿ ಲಿಂಬೆ ರಸ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಯಾವತ್ತೂ ಅಷ್ಟೇ 1/4ರಿಂದ ಜಾಸ್ತಿ ಲಿಂಬೆ ರಸ ನಾವು ಒಂದೇ ಸರಿ ಕುಡಿಬಾರ್ದು. ಯಾಕಂತಂದರೆ ಜಾಸ್ತಿ ಯಾವುದಿದ್ರೂ ಕೂಡ ಅದು ಒಳ್ಳೆಯದಲ್ಲ. ಇದಕ್ಕೆ ನಾವು ಫ್ರೆಶ್ ಆಗಿರುವಂಥ ಪುದೀನ ಸೊಪ್ಪನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕೋಬೇಕು. ಹಾಕ್ಕೊಂಡು ಹಾಗೆಯೇ ನೀವು ಕುಡಿದ್ರೂ ಓಕೆ, ಅಥವಾ ಒಂದು ಸರಿ ಕದಡ್ಕೊಂಡು ಇದನ್ನ ಬ್ರಷ್ ಆದ ಕೂಡಲೇ ಖಾಲಿ ಹೊಟ್ಟೆಗೆ ವಾಕ್ ಹೋಗೋಕ್ಕಿಂತ ಒಂದು 20 ನಿಮಿಷ ಮುಂಚೆ ಕುಡಿದು ನೀವು ವಾಕ್ ಹೋಗಬೇಕು. ಇದು ನಿಮ್ಮ ಜೀರ್ಣಕ್ರಿಯೆ, ಚಯಾಪಚಯ ಕ್ರಿಯೆಯನ್ನು ಇಂಪ್ರೂವ್ ಮಾಡಿ ನಮ್ಮ ದೇಹದ ಕೊಬ್ಬು, ಫ್ಯಾಟನ್ನು ಬೇಗ ಕರಗಿಸಲಿಕ್ಕೆ ಸಹಕಾರಿಯಾಗುತ್ತೆ. ಹಾಗೆಯೇ ಇನ್ನೊಂದು ಏನು ಅಂತಂದರೆ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ದೇಹನ ಡಿಟಾಕ್ಸಿಫೈ ಕೂಡ ಮಾಡುತ್ತೆ. ಗಟ್ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಎಲ್ಲದಕ್ಕಿಂತ ಜಾಸ್ತಿಯಾಗಿ ನೀವು ತುಂಬ ಫ್ರೆಶ್ ಆಗಿ ಫೀಲ್ ಆಗ್ತೀರಾ. ತುಂಬ ಅಂದರೆ ಆಸಿಡಿಟಿ ಪ್ರಾಬ್ಲಮ್ ಇರೋರು, ಏನಾದರೂ ಆರೋಗ್ಯದ ಸಮಸ್ಯೆ ಇರೋರು ಅಥವಾ ಗರ್ಭಿಣಿ ಬಾಣಂತಿಯರಾಗಿದ್ದರೆ ನೀವು ಇದನ್ನ ಡಾಕ್ಟರ್ ಸಜೆಷನ್ ಇಲ್ಲದೆ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.